ಗೈಸ್ ಇದು ಲಾರಿ ನೋಡಿ ಗೈಸ್ ಹೆಂಗಿದೆ, 2 3 4 5 ಗೈಸ್. ಇಲ್ಲಿ ನೋಡಿ ಗೈಸ್ ಹೇಳ್ತೀನಿ, ಕತ್ತೆಗಳು ಹೆಂಗೆ ಮಾರ್ತಾರೆ ನೋಡಿ ಇಲ್ಲಿ. ಹೇಗೆ ತೋರಿಸ್ತೀನಿ ಅವ್ರ ಕಡೆ ಹೋಗ್ಬಿಟ್ಟು. ಗೈಸ್ ವೆದರ್ ನೋಡ್ರಿ ಹೆಂಗೈತೆ, ಈಗ ಮಾತ್ರ ಗುಡ್ಡ ಅವಾಗ ಎಲ್ಲಿ ಮತ್ತೆ ಫಾರೆಸ್ಟ್ ರೋಡಲ್ಲೇ ಇರೋದು. ಇದು ಹೊಸಪೇಟೆಯಿಂದ ಒಂದು 35 ಕಿಲೋಮೀಟ್ರ್ ಇನ್ನೂ ಹೊಸಪೇಟೆ ಇರೋದು. ಹೆಂಗೈತೆ ನೋಡ್ರಿ ವೆದರ್ ಮಾತ್ರ ಸೈಕಾಗೈತೆ ಮಾತ್ರ ಇವತ್ತು. ಮೊನ್ನೆ ಡಿಯೋ ಗಾಡಿ ಮೇಲೆ ಬಂದಾಗ ಎಷ್ಟೊತ್ತವರೆಗೂ ಇನ್ನೂ ಎಲ್ಲಿದ್ದು ಯಾರು ಅವಾಗ ಎಂಟೆ ಬಿಟ್ಟಿದ್ದು. ನಾನು ನಮ್ಮ ಫ್ರೆಂಡ್ ಇವತ್ತು ಒಬ್ಬನೇ ಇದ್ದೀನಲ್ಲ, ಸೋಲೋ ರೈಡ್ ಆರಾಮಾಗಿ ಹೊಡಿತಾ ಇದ್ದೀನಿ. ಹೊಸಪೇಟೆ 34 ಕಿಲೋಮೀಟ್ರ್ ಐತೆ. ಒಬ್ಬನೇ ಇದ್ದರೆ ಆರಾಮಾಗಿ ಬರ್ಬೋದು, ಇಬ್ಬರು ಜನ ಇದ್ದರೆ ಅಲ್ಲಿ ಕುತ್ಕೋ ಇಲ್ಲಿ ಕುತ್ಕೋ ಇದನ್ನೇ ಆಗಿಬಿಡುತ್ತೆ, ಟೈಮ್ ವೇಸ್ಟೇ ಆಗಿಬಿಡುತ್ತೆ. ಅಂದರೆ ಇಬ್ಬರು ಜನ ಇದ್ದರೆ ಅವನು ಏನೊಬ್ಬ ಯಾರಾದರೂ ಫ್ರೆಂಡ್ಸ್ ಆಗಲಿ ಯಾರಾದ್ರು ಬಂದರು ಅವರು ಚೂರು ಹೊಡಿತಾರೆ ಬೈಕು, ನಾವು ಚೂರು ಆರಾಮಾಗಿ ರೆಸ್ಟ್. ಈ ಸೋಲೋ ರೈಡಲ್ಲಿ ಒಬ್ಬನೇ ಹೊಡಿಬೇಕು. ನೀನು ಆರಾಮಾಗಾದರೂ ಹೊಡಿ, ಸ್ಪೀಡಾಗಾದರೂ ಹೊಡಿ, ಹೆಂಗಾದರೂ ಹೊಡಿ, ಕುತ್ಕೊಂಡಾದರೂ ಹೊಡಿ, ನಿಂತ್ಕೊಂಡಾದರೂ ಹೊಡಿ, ಒಬ್ಬನೇ ಹೊಡಿಬೇಕು. ಆವಾಗ ಇದನ್ನಾದರೆ ಇನ್ನೊಬ್ರು ಯಾರಾದರೂ ಇದ್ದರೆ ಮಚ್ಚ ಟೀ ಕೊಡೋಣ ಬಾರೋ, ಮಚ್ಚ ಟೀ ಕುಡಿಯೋಣ ಬಾರೋ, ಊಟ ತಿನ್ನೋಣ ಬಾರೋ, ಚಾಕ್ಲೇಟ್ ತಿನ್ನೋಣ ಬಾರೋ, ತೆಂಗಿನಕಾಯಿ ಎಳ್ನೀರು ಕುಡಿಯೋಣ ಬಾ, ಅಲ್ಲೇ ಹೋಗಿಬಿಡುತ್ತೆ ಟೈಮು. ಆದರೆ ಒಬ್ಬನೇ ಇದ್ದರೆ ಕುಡಿದ್ವಾ ಎದ್ವಾ ನಡೀತಾ ಇರೋದು ಅಷ್ಟೇ. ಇನ್ನೂ ಊಟನೂ ಮಾಡಿಲ್ಲ, ಟಿಫನ್ನು ಇಲ್ಲ. ಟೈಮಿಂಗ್ಸು 9:54 ಗೈಸ್. 80 ಸ್ಪೀಡಲ್ಲಿ ಹೋಗ್ಬೋದಂತೆ ಇಲ್ಲಿ ಬೋರ್ಡ್ ಹಾಕೋರೆ. ಆದರೆ ನಾನು ಗಾಡಿ ತೋರಿಸೋದು 30 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾಯಿತ್ತಂತ. ಏನು ಮಾಡೋದು, ನಾವು ಅದೇ ಸ್ಪೀಡಲ್ಲಿ ಹೋಗೋಣ ಗೈಸ್. ಏನಂತಾರೆ, ನಾನು ಓಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಒಂದು 70ಇಂದ 80 ಅಷ್ಟೇ ಇರೋದು. ಜಾಸ್ತಿ ಅರ್ಧ ರೇಸ್ ಹಿಡ್ಕೊಂಡು ಓಡಿಸ್ತಾ ಇದ್ದೀನಿ. ಇನ್ನೂ ಫುಲ್ಲಾಗಿ ಹಿಡಿದ್ರೆ ಇಲ್ಲಿಗೆ ಹೋಗುತ್ತೆ ಫುಲ್ಲು. ಬರೋಲ್ಲ, ಆರಾಮಾಗಿ ಹೋಗೋಣ. ಏನಂತರ ಏನು ಗೈಸು ಟ್ರಕ್ ಹಂಗಾರೆ ನಾನು 100 cc ಗಾಡಿ ಗೈಸ್. ಅದು ಲಾರಿ ಎಷ್ಟು cc ಇರಬೇಕು ನಿಮ್ಗೇನಾದ್ರು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ. ಲಾರಿ ನಾನು ನಿಜ ಹೇಳ್ಬೇಕಾದ್ರೆ ಕಾರ್ಗಳನ್ನ ಇಂದ ಓವರ್ಟೇಕ್ ಮಾಡಿಬಿಟ್ಟು ಹೋಗ್ಬಿಟ್ಟವೆ. ಅದ್ರ ಲಾರಿಗಳು ಮತ್ತು ಇದುವರೆಗೂ ಹೋಗಿಲ್ಲ. ಯಾಕೆ ಯಾರಿಗೂ ಗೊತ್ತು, ಅವ್ರು ಜಾಸ್ತಿ ಸ್ಪೀಡ್ ಹೋಗಲ್ವಾ ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಲಾರಿ ಬಗ್ಗೆ ನಿಮಗೆ ಎಷ್ಟು cc ಇದೆ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಎಷ್ಟು ಸ್ಪೀಡ್ ಓಡ್ತಾವೆ ಅಂತ ಅದು ಗೊತ್ತಿಲ್ಲ. ಬರೀ ಕಾರ್ ಗಾಡಿಗಳು ಮತ್ತು ಬೈಕರ್ಸು ಒಂದು 7-8 ಬೈಕರ್ಸ್ ಮಾತ್ರ ನಾನು ಇದನ್ನು ಮಾಡ್ಕೊಂಡು ಹೋಗೋರು. ಅಂದರೆ ಅವ್ರ cc ಜಾಸ್ತಿ ಇದ್ದವ್ರು ಬೈಕ್ಸು. ಮಿಕ್ಕಿದ್ರ ಗಾಡಿಗಳು ಲಾರಿಗಳು ಅಂತ ನನ್ನನ್ನು ಒಂದು ಓವರ್ಟೇಕ್ ಮಾಡ್ಕೊಂಡು ಹೋಗಿಲ್ಲ ಇದುವರೆಗೂ. ಅವರು ಗಾಡಿನ ಅಷ್ಟೊಂದು ಸ್ಲೋ ಆಗಿ ಓಡಿಸ್ತಾರೆ ಅಂತ ನನಗೇನು ಗೊತ್ತಿಲ್ಲ. ಟಾಪ್ ಸ್ಪೀಡ್ ಎಷ್ಟು ಇರುತ್ತೆ ಅದು ಗೊತ್ತಿಲ್ಲ. ಲಾರಿಗಳದ್ದು ಎಲ್ಲ ಲಾರಿಗಳದ್ದೇ ಗೊತ್ತಿಲ್ಲ ನಂಗೆ. ಒಂದು ಲಾರಿದು ಪಿಕಪ್ ಗಾಡಿದು ಗೊತ್ತಿಲ್ಲ. ಇನ್ನು ಕಾರ್ಗಳು ಗೊತ್ತು, ಕಾರ್ ನಾನು ಓಡಿಸಿದ್ದೀನಲ್ಲ ಅದ್ರ ಗೊತ್ತು. ನೋಡಿರಿ ಗಾಡಿಗಳು ಆರಾಮಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತವೆ ಜಾಲಿಯಾಗಿ. ಬನ್ನಿ ನಾವು ಹೊಸಪೇಟೆ ತಟ್ಟಿದ್ಮೇಲೆ ಒಂದು ಬ್ರೇಕ್ ಹಾಕಿ ಚೂರು ಏನಾದರೂ ತಿನ್ಕೊಂಡು ಮತ್ತೆ ಸ್ಟಾರ್ಟು. ಇವಾಗ 300 ಕಿಲೋಮೀಟ್ರ್ ಬಂದಿದ್ದೀನಿ. ಇವಾಗ ಒಂದು ಟೀ ಕುಡಿದೆ. ಅಯ್ಯಪ್ಪ, ಟೀ 1-2 ಬಿಸ್ಕಿಟು ಆಯಿತು. ಇಲ್ಲಿದು ನವೀನ್ ಧಾಬಾ ಹೋಟೆಲ್ ಅಂತ. ಟೈಮಿಂಗ್ಸ್ ಎಷ್ಟಪ್ಪ ಅಂತಂದರೆ 10-20 300 ಕಿಲೋಮೀಟ್ರ್ ಬಂದಿದ್ದೀನಿ ಬೆಂಗಳೂರಿಂದ. ಇವಾಗ ಇನ್ನೊಂದು 300 ಕಿಲೋಮೀಟ್ರ್ ಐತೆ. ಪರವಾಗಿಲ್ಲ, 5:30 ಗಂಟೆಯಿಂದ ಬೇಗನೆ ಬಂದುಬಿಟ್ಟಿದ್ದೀನಿ. ಪೆಟ್ರೋಲು ಇವಾಗ ಈವರೆಗೆ ಬಂದೈತೆ. ಇನ್ನೊಂದು 100 ಕಿಲೋಮೀಟ್ರ್ ಹೋಗ್ಬೋದು ಅನ್ಕೋತೀನಿ. 400 ಕಿಲೋಮೀಟ್ರು ನೋಡೋಣ ಎಷ್ಟು ಹೋಗುತ್ತೆ. ಮುಂದೆ ಪೆಟ್ರೋಲ್ ಬಂಕಲ್ಲಿ ಯಾವ್ದು ಸಿಕ್ಕಿದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡೋಣ. ಇನ್ನೂ ಇವಾಗ ಇದು ಯಾವುದೋ ಫ್ಯಾಕ್ಟ್ರಿಗಳು ಇದ್ದಾವಲ್ಲ ಇಲ್ಲಿ ಹೊಸಪೇಟೆ ಹತ್ರ, ಅಲ್ಲಿದ್ದೀನಿ. ಇನ್ನೂ ಹೊಸಪೇಟೆನೇ ಒಂದು 30 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ ಮತ್ತೆ ಇಲ್ಲಿಂದ. ಇದು ಇವಾಗ ಹೊಸಪೇಟೆ ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಅಂದರೆ ಇದನ್ನಿದೆಲ್ಲ ಏನಂತಾರೆ ಅದಕ್ಕೆ, 11 ತಿಂಗಳಿಂದನೇ ಬಂದಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಅದು ಏನಂತಾರೆ ಅದಕ್ಕೆ, ಗುಹೆ. ಓಹೋ, ನೀರು ಹಂಗೈತೆ, ಈ ಥರ ಕಾಣ್ತಾ ಇದ್ದಾವೆ. ಹಂಗೈತೆ ನೋಡ್ರಿ ನೀರು. ಆ ಕಡೆ ಒಂದು ಫ್ಯಾಕ್ಟ್ರಿ ಬೇರೆ ಐತಲ್ಲ ಗೈಸ್, ಯಾವುದಂತ ಗೊತ್ತಿಲ್ಲ. ಫ್ಯಾಕ್ಟ್ರಿ ಮಾತ್ರ ಎಷ್ಟು ಆಳವಾಗಿರ್ಬೇಕು ನೋಡ್ರಿ. ರೈಟ್ ಸೈಡಲ್ಲಿ ಗುಡ್ಡ, ಲೆಫ್ಟ್ ಸೈಡಲ್ಲಿ ನೀರು. ಓಹೋ, ನದಿ. ಇದು ಯಾವ ನದಿ ಅಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ. ಅಣ್ಣ ಬಾಂಡುಗಳು ಫೋಟೋ ಹೊಡಿತವ್ರೆ. ಲುಕ್ಕು ನೋಡು ಅನ್ನೊಂದು ಫುಲ್ ಜೋರದೆ ನನ್ನ ನೋಡ್ರಿ. ಒಳಗಡೆ ಒಬ್ಬ ಸಾಕದೈತೆ ಪ್ಲೇಸು. ಹೊಸಪೇಟೆ, ಬಳ್ಳಾರಿ, ಹುಬ್ಬಳ್ಳಿ, ಇನ್ನೊಂದು ಯಾವುದು ಊರ ಹೆಸರು ನೆನಪೇ ಬರಲಿ. ಅಲ್ಲಿ ಸರಿ ಕಾಣಲೇ ಇಲ್ಲ, ಬೇಗ ಬಂದ್ಬಿಟ್ಟೆ. ಬರ್ರಿ ಅಂಡರ್ ಪಾಸಿಂದ ಹೋಗೋಣ. ಹಂಪಿ ಉತ್ಸವ ಹಂಗೈತೆ ನೋಡ್ರಿ. ಒಳಗಡೆ ಎಂಟ್ರಿ ಅದು ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಇರ್ಬೋದು ನೋಡಿ ಗೈಸ್. ಅರ್ಧ ಕಿಲೋಮೀಟ್ರು, ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಇರಬೇಕು. ಗೋಡೆ ಒಳಗಿಂದ ಆ ಗುಡ್ಡ ದಾಟ್ಕೊಂಡು ಈ ಗುಡ್ಡದ ಕಡೆ ಬಂದು. ಈ ಫ್ಯಾನ್ ಬೇರೆ ಹಾಕೋರಲ್ಲ ಮೇಲ್ಗಡೆ, ಯಾಕೆ ನನಗೇನೋ ಗೊತ್ತಿಲ್ಲಪ್ಪ. ಮೇಲ್ಗಡೆ ಒಂದು ಫ್ಯಾನ್ ಹಾಕೋರು ದೊಡ್ಡದಂಥದ್ದು ರೌಂಡು. ಇದು AC ಥರದ್ದು ಇರುತ್ತಲ್ಲ
ಆ ಥರದ್ದು ಹಾಕೋರೆ. ಎಕ್ಸಿಟು ಒಂದು ನಿಮಿಷನೂ ಆಗಿರೋಲ್ಲ. ಹಿಂಗೋಗಿ ಹಿಂಗೆ ಬರ್ತಾ ಇರೋದು ನೋಡಿ ಹೊಸಪೇಟೆ. ಹಿಂಗೆ ಕೆಳಗಡೆಯಿಂದ ಯೂಟರ್ನ್ ಮಾಡ್ಕೊಂಡು ಮೇಲ್ಗಡೆ ಬಂದುಬಿಟ್ಟು ರೈಟ್ ಸೈಡ್ಗೆ ಹೊಸಪೇಟೆಗೆ ಹೋಗುತ್ತೆ. ನಾವು ಇನ್ನೂ ಇಲ್ಲಿಂದ 280 ಕಿಲೋಮೀಟ್ರನ್ನು ಹೋಗಬೇಕು. ಈ ಕಡೆ ಹೋದರೆ ಮೇಲ್ಗಡೆ ಹೋದರೆ ಹೊಸಪೇಟೆಗೆ ಹೋಗಲ್ಲ ಇವಾಗ. ಡೈರೆಕ್ಟ್ ಬಿಜಾಪುರ. ನಾವು ಬಾಗಲಕೋಟೆ ಮೇಲಿಂದನೂ ಹೋಗ್ಬೋದು, ಬೇಡ. ಬಾಗಲಕೋಟೆ ಮೇಲಿಂದ ಆ ಕಡೆ ಮುಂದೆ ಇದ್ರ ಕಡೆ ಜಮಖಂಡಿ ಮುಂದೆ ಹೋದರೆ ಚೂರು ಕಚ್ಚಾ ರೋಡ್ ಐತೆ. ಅದಕ್ಕೆ ಬಿಜಾಪುರ ಒಂದು 10 ಕಿಲೋಮೀಟ್ರ್ ಅಷ್ಟೇ ಹೆಚ್ಚು ಕಮ್ಮಿ ಐತೆ. ಸುಮ್ಮನೆ ಹೋಗೋಣ. ಓಪ್ಪ ಪೆಟ್ರೋಲ್ ಬೈಕ್ ಗೈಸ್ ಈಗ ಬಂದುಬಿಟ್ಟೈತೆ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಬಂದೆ ನೋಡೋಣ ರೀ. ಬೆಂಗಳೂರು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಗೊತ್ತಾಗ್ಬಿಡುತ್ತಲ್ಲ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂತ. ಪೆಟ್ರೋಲೇ ನೋಡಿಲ್ಲ ನಾನು, ಅವಾಗೆಲ್ಲ ನೋಡಿದ್ದೆ, ನೆನಪೇ ಇಲ್ಲ ಮತ್ತೆ. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ? 331 ಕಿಲೋಮೀಟ್ರ್ ಬಂದಿದ್ದೀನಿ ಗೈಸ್. 331 ಕಿಲೋಮೀಟರ್ಸು ಅಂದರೆ ಎಷ್ಟು ಮೈಲೇಜ್ ಕೊಡ್ತು ಗೈಸ್? 10 ಲೀಟ್ರ್ ಟ್ಯಾಂಕ್ ಅಂದ್ರೂ ಬೇಕಾರೆ ಹಾಕೊಂಡಿರಿ. 331 ಅಲ್ಲೇ ಒಂದು 9 ಲೀಟ್ರ್ ಹಿಡಿಯೋಣ. 36 ಕೊಡ್ತಾ ಮೈಲೇಜು ನನ್ನ ಗಾಡಿ. ನನಗೆ ಗೊತ್ತಿಲ್ಲವಲ್ಲ ಗೈಸ್. ಏನು ಇರೋಬರೋ ರೇಸ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಇದುವರೆಗೂ ಮೈಲೇಜೇ ಚೆಕ್ ಮಾಡಿಲ್ಲ ನಿಜ ಹೇಳ್ಬೇಕಂದ್ರೆ. ಪೆಟ್ರೋಲ್ ಮಾತ್ರ ಕೆಳಗಡೆ ಬಂದುಬಿಟ್ಟೈತೆ. ಬುಲೆಟೇ ಪರವಾಗಿಲ್ಲ, 35 ಕೊಡುತ್ತೆ. ನಂದೇನು ಸ್ಪ್ಲೆಂಡರ್ ಗಾಡಿ 36 ಮೈಲೇಜ್ ಕೊಡುತ್ತಾ? ಏನು ಗೊತ್ತೇ ಆಗ್ತಾಯಿಲ್ಲ. ಇನ್ನೊಮ್ಮೆ ಗೊತ್ತಾಯ್ತು ನನಗೆ. ಇವಾಗ ಒಂದು 300 ಚಿಲ್ಲರೆ ಬಂದಿದ್ದೀನಿ. ಇನ್ನೂ ಒಂದು 288 ಕಿಲೋಮೀಟ್ರ್ ಐತೆ. ಇನ್ನೂ ಮತ್ತೆ ಫುಲ್ ಟ್ಯಾಂಕ್ ಮಾಡಿಸ್ಲೇಬೇಕು ನಾನು ಇವಾಗ. ಇನ್ನಾದರೂ ಇನ್ನೂ ಒಂದು 50 ಕಿಲೋಮೀಟ್ರ್ ಹೋಗುತ್ತೆ ಗಾಡಿ. ಅಲ್ಲಿವರೆಗೈತೆ. ಈಗ ಕರೆಕ್ಟಾಗಿ ಅಲ್ಲಿದೆ. ಇದು ಕೆಂಪು ಮಣ್ಣು ಇಷ್ಟೊಂದು ರೋಡ್ ಸೈಡೆಲ್ಲ ಕೆಂಪೇ ಆಗಿಬಿಟ್ಟೈತೆ ನೋಡಿ. ಅರ್ಧ ರೋಡ್ ಐತಲ್ಲ ಆ ಸೈಡದು ಎಲ್ಲ ಕೆಂಪೇ ಇರೋದು. ಈ ಕಡೆ ಎಲ್ಲ ಕೆಂಪು ಮಣ್ಣು ಹೊಸಪೇಟೆಯಲ್ಲಿ. ನನಗೇನು ಗೊತ್ತಿಲ್ಲಪ್ಪ, ಏನಾದ್ರು ಗೊತ್ತಿಲ್ಲ. ಕರ್ನಾಟಕ ಕೆಳಗಡೆಯಿಂದ ನೀರು ಹರಿತಾ ಇರುತ್ತೆ ನೋಡಿ. ಇವಾಗ ಇಲ್ಲಿ ತೋರಿಸ್ತೀನಿ ರೀ. ಇದೇ ಬ್ರಿಡ್ಜಾ? ಯಾವುದು ಬ್ರಿಡ್ಜು ಇದೆ ಅನ್ಕೋತೀನಿ. ಬಂಡೆ ಕಲ್ಲುಗಳು ಸಖತ್ತಾಗಿದ್ದಾವೆ, ದೊಡ್ಡ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಬ್ರಿಡ್ಜ್ ಇರೋದು. ಎಲ್ಲಿ ಕಾಣುತ್ತಪ್ಪ ಅದು ಬ್ರಿಡ್ಜು? ಮುಂದೆ ಅನ್ಕೋತೀನಿ. ಇನ್ನೂ ಅದು ಇಲ್ಲಲ್ಲ, ಆ ಕಡೆ ಆಣೆಕಟ್ಟು ಇರೋದು. ಆ ಸೈಡೆಲ್ಲ ಐತೆ ಎಲ್ಲೋ, ಅದು ಗೊತ್ತಿಲ್ಲ. ಹೆಂಗೈತೆ ನೋಡ್ರಿ ವೆದರು. ಚೆನ್ನಾಗೈತೆ ವೆದರು, ಏನೋ ಒಂದು ಖುಷಿ. ಅದ್ರ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬಿಟ್ಟುಬಿಟ್ಟೈತೆ ಗೈಸ್. ಗಾಳಿನೇ ಪೆಟ್ರೋಲ್ ಹೋಗಿರ್ಬೇಕು ಅನ್ಕೋತಾ ಇದ್ದೀನಿ ಆ ಥರ. ಯಾಕಂದ್ರೆ ಒತ್ತಾ ಇರೋದು ಹಿಂದ್ಗಡೆ. ದೊಡ್ಡ CC ಗಾಡಿ ಆಗಿದ್ರೆ ಇಷ್ಟೊತ್ತಿಗೆ ಹತ್ತತ್ರ ಬಿಜಾಪುರವರೆಗೆ ಹೋಗಿಬಿಡ್ತಿದ್ದೆ ಅನ್ಕೋತೀನಿ. ಆಲ್ಮಟ್ಟಿಯವ್ರಿಗಾದ್ರೂ ಹೋಗ್ತಿದ್ದೆ. 100 CCಯಲ್ಲಿ ಈ ಥರ ನುಗ್ಗಿಸ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ. ಇದಕ್ಕಿಂತ ದೊಡ್ಡ ಗಾಡಿ ಇದ್ದಿದ್ರೆ ಇನ್ನು ಯಾವ ರೇಂಜಲ್ಲಿ ಬರ್ತಿರ್ಬೋದು. ಇಲ್ಲಿ ಬಂತು ನೋಡಿ ಗೈಸ್ ಬ್ರಿಡ್ಜು. ಕೆಳಗಡೆಯಿಂದ ನೀರು ಹೋಗ್ತವೆ, ಮೇಲೆಗಡೆಯಿಂದ ನಾವು ಹೋಗೋದು. ಇಲ್ಲಿ ತೋರಿಸಿ ನೋಡಿ ಅಂತ ಬಂಡೆ ಕಲ್ಲುಗಳು. ಹಳೆ ವಿಡಿಯೋದಲ್ಲಿ ಐತೆ ನೋಡಿ ಗೈಸ್. ಇದು ಸ್ವಲ್ಪ ಸ್ಲೋ ಮಾಡಿಬಿಡೋಣ. ಐತೆ ನೋಡಿರಿ, ಅಲ್ಲಿ ಕಾಣೋದು ಆಣೆಕಟ್ಟು ಬ್ರಿಡ್ಜು. ಅವತ್ತು ನೀರು ಇರಲಿಲ್ಲ, ಇವತ್ತು ನೀರು ಇರಲಿಲ್ಲ. ಆ ಕಡೆ ಬ್ರಿಡ್ಜಿಂದ ನೀರು ಬಿಟ್ಟರೆ ಈ ಕಡೆ ಹೋಗ್ಬಿಡ್ತವೆ. ಹಂಗೈತೆ ನೋಡ್ರಿ ಎಂತೆಂಥ ದೊಡ್ಡ ಬಂಡೆ ಕಲ್ಲುಗಳು. ಗೈಸ್ ದೇವ್ರೆ, ಮೈಕೈ ಹಿಡಿದ್ಬಿಟ್ಟೈತೆ. ಆರಾಮಾಗಿ ಅದಕ್ಕೆ ಚೀಲಕ್ಕೆ ಆಧಾರ ಹಚ್ಕೊಂಡು ಹೊಡಿತಾ ಇದ್ದೀನಿ ಅಷ್ಟೇ ನಾನು. ಗೈಸ್ ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೀನಿ ಇವಾಗ. ಫುಲ್ ಟ್ಯಾಂಕ್ ಹಾಕ್ಸ್ಬಿಡೋಣ. ಎಷ್ಟು ರೂಪಾಯಿ ಹೋಗುತ್ತೆ ನೋಡೋಣ. ಅಣ್ಣ ನಾರ್ಮಲ್ ಇದೆಯಲ್ಲ? ಹಾಂ. ಯಪ್ಪ ಗಾಡಿ ಹೀಟಿಗೆ ಗೈಸ್ ಪೆಟ್ರೋಲ್ ಜಾಸ್ತಿ ತಿಂತ ಇರೋದು ಅನ್ಕೋತೀನಿ. ಏನು ಗೊತ್ತಾಗ್ತಲ್ಲವಲ್ಲ. ಎಷ್ಟು ರೂಪಾಯಿ ಹೋಗುತ್ತೆ? ಇನ್ನೂ ಒಂದು ಲೀಟ್ರ್ ಏನಿದೆ ಅಷ್ಟೇ. ಅಣ್ಣ ಫುಲ್ ಟ್ಯಾಂಕ್ ಹಾಕಿ. ಅದೇ ನಾರ್ಮಲ್ ಅಣ್ಣ, ಫುಲ್ ಅಂತ ಹೇಳಿದ್ದು. ನಾರ್ಮಲೇ ಬೇಕಾ? ಹಾಂ ಹಾಕಿ ಬನ್ನಿಗೆ ಆದಮೇಲೆ ಹಾಕೊಳ್ಳೋ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟೆ. 830 ರೂಪಾಯಿ ಹೋಯ್ತು. ಬನ್ನಿ ಗೈಸ್ ಹೋಗೋಣ. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ? 10 ಇಲ್ಲಿಂದ. ಎಷ್ಟಲ್ಲಿ ಹೋಗುತ್ತೋ ಇಲ್ಲಿ ಯಾರು ಗೊತ್ತು. ಏನು ಗಾಡಿ ಮೈಲೇಜ್ ಏನು ಈ ಥರನ ನನಗೆ ತಿಳಿತಲ್ಲ ಎಷ್ಟು ಕೊಡ್ತಾಯಿದೆ ಅಂತ. ಆಯಿಲ್ ಚೇಂಜ್ ಎಲ್ಲ ಮಾಡಿಸಿದ್ದೀನಿ ಆಲ್ಮೋಸ್ಟು. ಏರು ಗೀರು ಎಲ್ಲ ಕರೆಕ್ಟಾಗಿದೆ. ಇನ್ನೂ ಎಷ್ಟು 262 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ಇವಾಗ ಹೋಗುತ್ತೆ. ಇವಾಗ 300 ಚಿಲ್ಲರೆ ಬಂದಿದ್ದೀನಿ. 330 ಕಿಲೋಮೀಟ್ರು. ಇನ್ನೇನು ಇನ್ನೊಂದು 100 ಕಿಲೋಮೀಟ್ರು ಆರಾಮಾಗಿ ಅಲ್ಲಿ ಓಡಾಡಿಸ್ಬೋದು. ಇದೇನು ಗೈಸ್ ಇದು ರೋಡ್? ಇದು ಯಾವ ಊರು ಇದು ಅಂತಲೇ ಗೊತ್ತಾಗ್ತಲ್ಲ. ಯಪ್ಪ ಏನು ಹಂಸಗಳು. ಟೋಟಲ್ ಒಂದು 7-8 ಹಂಸಗಳು ಇಟ್ಬಿಟ್ಟವ್ರೆ. ಡಗ ಅಂದ್ಕೊಂಡು.
ಬನ್ನಿ ಹೋಗೋಣ ಗೈಸ್. ಇಲ್ಲಿ ನೋಡಿ ಗೈಸ್, ಹೇಳ್ತೀನಿ ಕತ್ತೆಗಳು ಹೆಂಗೆ ಮಾರ್ತಾರೆ ನೋಡಿ ಇಲ್ಲಿ. ಇದೇ ತೋರಿಸ್ತೀನಿ ಅವ್ರ ಕಡೆ ಹೋಗ್ಬಿಟ್ಟು. ನೋಡ್ರಿ ಹೆಂಗೆ ಮಾರ್ತಾವ್ರೆ. ಯಾರು ಪಂಜಾಬ್ದವ್ರು ಅನಿಸುತ್ತೆ. ಈ ಥರ ಕತ್ತಿ ಹೆಂಗೇನು ಪಬ್ಲಿಕಲ್ಲಿ ನಿಂತ್ಕೊಂಡು ರೋಡ್ ಸೈಡಲ್ಲಿ ಎದಕ್ಕೆ ಮಾರ್ತಾರಂತ ಗೊತ್ತಿಲ್ಲ. ಏನು ಲಾರಿಯವರು ತೊಗೊಳ್ತಾರೆ ಏನಂತ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಹೋದ ಸರಿನೂ ನೋಡಿದ್ದೆ, ಇವತ್ತು ನೋಡಿದ್ದೀನಿ. ಅಲ್ಲಿ ಅದು ಕತ್ತಿ ಲಾರಿಯವರು ಅವ್ರು ಇವ್ರು ಯೂಸ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ ನನಗೇನು. ನಿಮ್ಗೇನಾದ್ರು ಅದ್ರ ಬಗ್ಗೆ ಗೊತ್ತಿರೋ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಗೈಸ್. ಇವಾಗ ಇಳಕಲಲ್ಲಿ ಇದ್ದೀನಿ. ಆಲ್ಮೋಸ್ಟ್ ಟೈಮಿಂಗ್ಸು 11:59, ಆಲ್ಮೋಸ್ಟ್ 12 ಗಂಟೆ ಆಯಿತು. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ನೋಡೋಣ ಇರಿ ಗೈಸ್. ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ನಮ್ಮೂರು. ಓಪನ್ ದ ಗೂಗಲ್ ಮ್ಯಾಪ್. 182 ಕಿಲೋಮೀಟ್ರ್ ಇದೆ ಗೈಸ್ ಓನ್ಲಿ. ಎಷ್ಟು ಹತ್ತತ್ರ 400 ಕಿಲೋಮೀಟ್ರ್ ಬಂದಿದ್ದೀನಿ ಗೈಸ್. ಇಲ್ಲಿಂದ ಬೆಂಗಳೂರು, ಇಳಕಲ್ಲಿಂದ ಬೆಂಗಳೂರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ. ಯೂಟರ್ನ್ ಮಾಡ್ಕೊಂಡ್ಬಂದರೆ 413. ಇಲ್ಲೇ ಯೂಟರ್ನ್ ಇದೆ ನೋಡಿ, ಇಲ್ಲೇ ತೋರಿಸ್ತಾ ಇರೋದು. 413 ಕಿಲೋಮೀಟ್ರು ಬಂದಿರೋದು ಇವಾಗ ಗೈಸ್. ನಾನು ಎಷ್ಟು 6:30 ಗಂಟೆ 5:30 ಗಂಟೆ ಬಿಟ್ಟಿರೋ ಜಾಗ ಇಲ್ಲಿ ಬರೋಕ್ಕೆ ಇವಾಗ ಮಧ್ಯಾಹ್ನ 12 ಗಂಟೆ ಆಗಿದೆ. ನಾನ್ ಸ್ಟಾಪ್ ಒಂದು 10 ನಿಮಿಷನೂ ನಿಲ್ಲಿಸಿರೋದು ಅಷ್ಟೇ. ಎಲ್ಲರೂ ಇವಾಗ ಸೈಡ್ಗೆ ಹಾಕಿಬಿಟ್ಟು ಹೆಂಗೋ ಇನ್ನೂ 180 ಇದೆ, ಆರಾಮಾಗಿ ಹೋಗ್ತೀನಿ ಇವಾಗ. ಆಲ್ಮೋಸ್ಟು ಸ್ಪೀಡಾಗಿ ಹೋಡಿದ್ರೂ ಒಂದು 3 ಅವರಲ್ಲಿ 3 ಗಂಟೆ ಅಷ್ಟರಲ್ಲಿ ಹೋಗ್ಬಿಡ್ತೀನಿ. ಆದರೆ ಇವಾಗ ಊಟ ಗೀಟ ಮಾಡ್ಕೊಂಡು ಚೂರು ರೆಸ್ಟ್ ಮಾಡ್ತೀನಿ. ಗಾಡಿ ಫುಲ್ ಹೀಟಾಗಿಬಿಟ್ಟೈತೆ. ಪೆಟ್ರೋಲ್ ಮಾತ್ರ ನಿಜ ಹೇಳ್ತಾ ಇದ್ದೀನಿ, ಈ ಥರ ತಿಂದಿರೋದು ಇವತ್ತು. ಅದು ಏನಂತಾರೆ ಅದಕ್ಕೆ, ಎತ್ನಾಲೋ ಏನದು ಅದು ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ ಅನ್ನಿಸ್ತದೆ ಪೆಟ್ರೋಲು. ಮೈಲೇಜೇ ಕೊಡ್ತಾಯಿಲ್ಲ ಬೈಕು ತುಂಬ ಅಂದರೆ ತುಂಬ. ಇವಾಗ ನೋಡಿ ಅದು ಫುಲ್ಲಿಂದ ಈ ಕಡೆ ಇವಾಗ 2 ಲೀಟ್ರ್ 3 ಲೀಟ್ರ್ ಖಾಲಿ ಐತಿ ಇವಾಗ. ಫುಲ್ ಟ್ಯಾಂಕ್ 1600 ಚಿಲ್ಲರೆ ಆಗಿದೆ. ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸಿರೋದು. ಮತ್ತು ಇವಾಗ 800 ಚಿಲ್ಲರೆ ಹಾಕ್ಕೊಂಡಿರೋದು. 830 ಎಷ್ಟೋ ಹಾಕ್ಕೊಂಡಿದ್ದೀನಿ. ನೋಡೋಣ ಟೋಟಲ್ ಎಷ್ಟು 1400 ಚಿಲ್ಲರೆ ಏನೋ ಆಗುತ್ತೆ. ಈ ಥರ ಪೆಟ್ರೋಲ್ ತಿಂದರೆ ಮೈಲೇಜೇ ಕೊಡ್ತಾಯಿಲ್ಲ ಗಾಡಿ. 2 ಸರಿ ಫುಲ್ ಟ್ಯಾಂಕ್ ಆಗಿಬಿಡುತ್ತೆ. ಇನ್ನು 182 ಕಿಲೋಮೀಟ್ರ್, ಆಲ್ಮೋಸ್ಟ್ ಏನೋ 4-5 ಲೀಟ್ರ್ ಪೆಟ್ರೋಲ್ ಬೇಕು ನನ್ನ ಪ್ರಕಾರ. 35 ಮೈಲೇಜ್ ಲೆಕ್ಕ ಹಂಗೆ ಬರ್ತಾ ಇರೋದು. ನೋಡೋಣ ಎಷ್ಟಾಗುತ್ತೆ. ಇವಾಗ ಏನಾದ್ರು ಸೈಡಲ್ಲಿ ತರಿಸ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಇವಾಗ ಆಲಮಟ್ಟಿಯಲ್ಲಿ ಇದ್ದೀನಿ. ಆಲ್ಮೋಸ್ಟು ಟೈಮಿಂಗ್ಸು 12:57 ಗಂಟೆಗೆ ಇದೆ, 1 ಗಂಟೆಗಿದೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾಮ್ ಇದೆ ನೋಡಿ. ನೀರು ಜಾಸ್ತಿ ಆಗಿಬಿಟ್ಟೈತಲ್ಲ ಗೈಸ್. ಹೋದ ಸರಿದಾಗ ತುಂಬ ಕಮ್ಮಿ ಇತ್ತು, ಇವಾಗ ಪರವಾಗಿಲ್ಲ ತುಂಬ್ಕೊಂಡ್ಬಿಟ್ಟೈತೆ ಫುಲ್ಲು. ಮಹಾರಾಷ್ಟ್ರ ಕಡೆ ಮಳೆ ಬಂದ್ರೇ ನೋಡಿ ಈ ಕಡೆ ಎಲ್ಲ ನೀರು. ಎಲ್ಲರೂ ಇಲ್ಲೇ ಮಳೆ ಆಗಬೇಕು, ಇಲ್ಲೇನು ಮಳೆನೇ ಆಗ್ತಾಯಿಲ್ಲ. ನೋಡ್ರಿ ಹೆಂಗೈತೆ ಡ್ಯಾಮು. ಅಲ್ಲಿ ಬ್ರಿಡ್ಜ್ ಇದೆ, ಅದ್ರ ಮೇಲ್ಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಬೇಡ ಆ ಕಡೆ ಮತ್ತೆ ಒಳಗಡೆ ದೂರ ಆಗುತ್ತೆ ಅಂದ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ. ಹೋದ ಸರಿನೂ ಆ ಕಡೆ ಹೋಗ್ಬೇಕಿತ್ತು, ಅವಾಗ ಮೇನ್ ರೋಡ್ ಹಿಡ್ಕೊಂಡು ಬಿಟ್ಟಿದ್ವಿ. ಅಲ್ಲಿಂದ ಹೋಗ್ಬೇಕಿತ್ತು. ಬೇಡ ಅಂದ್ಕೊಂಡು ಸುಮ್ಮನೆ ಜಾಸ್ತಿ ಕಿಲೋಮೀಟ್ರ್ ಆಗುತ್ತೆ, 10-15 ಕಿಲೋಮೀಟ್ರ್ ದೂರ ಆಗಿಬಿಡುತ್ತೆ. ಸುಮ್ಮನೆ ಅರ್ಧ ಗಂಟೆ ಟೈಮ್ ವೇಸ್ಟು ಅಂದ್ಕೊಂಡು ಮತ್ತೆ ಈ ಕಡೆಯಿಂದ ಹೋಗ್ತಾ ಇದ್ದೀನಿ. ಗಾಳಿ ಸಿಕ್ಕಾಪಟ್ಟೆ ಇದೆ ಗೈಸ್. ಅದು ನಿಮ್ಗೆ ಹೆಂಗೆ ಅನಿಸ್ತೈತೆ ಗೊತ್ತಿಲ್ಲ. ನಾನು ಗಾಡಿ ಓಡಿಸ್ತೀನಿ, ನನಗಂತೂ ಸಿಕ್ಕಾಪಟ್ಟೆ ಗಾಳಿ ಅನ್ನಿಸ್ತೈತೆ. ಇರೋದು 70-80 ಸ್ಪೀಡ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಆಲ್ಮೋಸ್ಟು ಇಲ್ಲಿಂದ ಒಂದು 140-130 ಕಿಲೋಮೀಟ್ರ್ ಐತೆ ಗೈಸ್. ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ನೋಡ್ತೀನಿ ರೀ. ಆಲ್ಮಟ್ಟಿಯಿಂದ ಎಷ್ಟು ದೂರ ಆಗುತ್ತೆ ನಮ್ಮೂರು. ಆಲ್ಮಟ್ಟಿಯಿಂದ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರೆ ನೋಡೋಣ. ಹತ್ತನಿ ಇನ್ನೂ 2.5 ಗಂಟೆ ತೋರಿಸ್ತೈತೆ. 137 ಕಿಲೋಮೀಟ್ರ್ ಗೈಸ್. ಇನ್ನು ಡ್ಯಾಮ್ ಅಂತೂ ಮುಗಿದೈತೆ ಆಲ್ಮಟ್ಟಿದು. ಬನ್ನಿ ಗೈಸ್, ನಮಗೆ ಹತ್ತಿರ ಆಗೋದು ಹಿಪ್ಪರ್ಗಿ ಡ್ಯಾಮು. ನಮಗೆ ಹಿಪ್ಪರ್ಗಿ ಡ್ಯಾಮ್ ಹತ್ತಿರ ಆಗಿಬಿಡುತ್ತೆ ನಮ್ಮ ಊರಿಂದ. ಆಗಲಿ ಇದು ಆಲ್ಮಟ್ಟಿ 137 ಕಿಲೋಮೀಟ್ರ್ ಆಗೈತೆ ನಮ್ಮ ಊರಿಂದ ಗೈಸ್. ಇದು ಲಾರಿ ನೋಡಿ ಗೈಸ್ ಹೆಂಗಿದೆ. 2, 3, 4, 5, 6, 7, 8, 9, 10, 11, 12, 13, 14, 15, 16. ಒಂದು ಸೈಡ್ 16, ಆ ಸೈಡ್ 16. ಓ ಈ ಥರ ಐತಾ ಇದು. ಏನು ಎತ್ಕೊಂಡು ಹೋಗ್ಬೋದು ಗೈಸ್ ಇಷ್ಟೊಂದು, ಎಷ್ಟು ದೊಡ್ಡದಾಗಿದೆ ಗೈಸ್. ನಮ್ಮ ಬಿಜಾಪುರ ಬಂದುಬಿಡ್ತು. ಆಲ್ಮೋಸ್ಟ್ ಎಷ್ಟು ಗಂಟೆ ಟೈಮಿಂಗ್ಸ್ ಆಯ್ತಂದರೆ ರೀ 1:55 ಗಂಟೆ ಆಗಿದೆ ಗೈಸ್. ಆಲ್ಮೋಸ್ಟ್ 8:30 ಗಂಟೆ ಆಯಿತು ಗೈಸ್. ಗಾಡಿ ಹೊಡಿತಾನೆ ಇದ್ದೀನಿ. ಆಲ್ಮೋಸ್ಟ್ ಬಿಜಾಪುರಿಂದ ಇನ್ನೂ ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಐತೆ ನಮ್ಮೂರು. ಸಿಟಿ ಆಚೆ ಕಡೆಯಿಂದನೇ ಹೋಗ್ಬೇಕು ನಾನು. ಸಿಟಿ ಒಳಗಡೆ ಪೂರ್ತಿ ಹೋಗೋದು ಇಲ್ಲ ಗೈಸ್. ಯಾವತ್ತು ಟ್ರಾಫಿಕ್ ಮತ್ತು ಯಾರು ಅಲ್ಲಿ ಸಿಕ್ಕಾಕೊಡ್ತಾರೆ. ಆಚೆನೇ ಚೂರು ಟ್ರಾಫಿಕ್ ಇರುತ್ತೆ. ಸಿಟಿಯಿಂದ ಆಚೆ ಹೋಗೋಕ್ಕೇನೋ ಒಂದು 7 ಕಿಲೋಮೀಟ್ರನ್ನ 5 ಕಿಲೋಮೀಟ್ರ್ ಆಗುತ್ತೆ. ಈ ಸೈಡ್ ಬೆಂಗಳೂರು ಹವೆ ಹಿಡಿದು ಈ ಕಡೆ ನಮ್ಮೂರು ಹವೆ ಕಡೆ ಹೋಗ್ಬೇಕಾದ್ರೂ ಆ ಸೈಡ್ ಬೇರೆ ಹವೆ ಇದೆಯಲ್ಲ, ಆ ಕಡೆ ಹೋಗಬೇಕು. ಟೋಲ್ ಗೇಟು ಬಿಜಾಪುರದ ಹತ್ರ ಬಂದೆ. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ರೀ, ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತಲ್ಲ.
190 ಕಿಲೋಮೀಟ್ರ್ ಗೈಸಿ ನಾನಿರೋ ಲೊಕೇಶನು ಇಂದ ಬಿಜಾಪುರ ಈ ಸೈಡ್ ಟೋಲ್ ಬೆಂಗಳೂರು ಸೈಡ್ ಕಡೆಯಿಂದ ಟೋಲ್ ಏನಿದೆಯಲ್ಲ ಅಲ್ಲಿಂದ ಬನ್ನಿ ಹೋಗೋಣ ಇಲ್ಲಿಂದ. ಇವಾಗ ಬಿಜಾಪುರ ಎಕ್ಸಿಟ್ ಆಗ್ತಾ ಇದೆ ನೋಡಿ. ಎಷ್ಟೊಂದು 20-25 ನಿಮಿಷ ಆಯ್ತು ಅನ್ಕೋತೀನಿ. 2:16 15% ಐತೆ ಇವಾಗ ಮೊಬೈಲಲ್ಲಿ ಚಾರ್ಜಿಂಗ್. ಪವರ್ ಬ್ಯಾಂಕ್ ಐತೆ. ಎಲ್ಲರೂ ಒಂದು ಕಡೆ ಹೋಗ್ಬಿಟ್ಟು ಟೀಗೆ ಕುಡಿತೀನಿ. 2:16 ಆಲ್ಮೋಸ್ಟ್ ಇನ್ನು 3:30 1 ಅವರಲ್ಲಿ ಆರಾಮಾಗಿ ಹೋಗ್ಬಿಡ್ತೀನಿ. ಒಂದು 3:30 ಎಲ್ಲರೂ 3:15 ಗಂಟೆ ಅಷ್ಟರಲ್ಲಿ ಆರಾಮಾಗಿ ಹೋಗ್ಬಿಡ್ತೀನಿ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ನಿಮಿಷಕ್ಕೆ 1 ಕಿಲೋಮೀಟ್ರ್ ಓಡಿಸಿದ್ದೀನ ನಾನು. ನನಗೆ ಡೌಟ್ ಬರ್ತೈತೆ ಏನು ಈ ರೇಂಜಿಗ. ಯಪ್ಪ 66 ಕಿಲೋಮೀಟ್ರ್ ಈಸ್ ಓನ್ಲಿ ಫಾರ್ 66 ಕಿಲೋಮೀಟ್ರ್. ಅವರೇ ಬಿಜಾಪುರ ಬಿಟ್ಟು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಬಂದಿದ್ದೀನಿ. ತುರ್ವಿ LT2 ಅಂದ್ರೆ ಏನು ಗೈಸ್ ಇದು ತುರ್ವಿ. ಬಿಜಾಪುರದಲ್ಲಿ ಯಾರಾದರೂ ಇದ್ದರೆ ಅದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರೆ ನೋಡೋಣ. ತಿಕೋಟ ಇನ್ನೂ 15 ಕಿಲೋಮೀಟ್ರ್ ಐತೆ ಇಲ್ಲಿಂದ ಗೈಸ್. ಇಲ್ಲಿಂದ ಬೆಳಗಾವಿ 206 ಕಿಲೋಮೀಟ್ರ್ ಇದೆ ಗೈಸ್. ನಮ್ಮೂರಿಂದ 105 ಕಿಲೋಮೀಟ್ರು. ಈ ಕಡೆಯಿಂದ ಒಂದು 60 ಕಿಲೋಮೀಟ್ರ್. 206 ಕಿಲೋಮೀಟ್ರ್ ಇದೆ ತಿಕೋಟ ಅಂತ ಇದ್ದೀನಿ ಬೆಳಗಾವಿ. ಅಲ್ಲಿ ಬೋರ್ಡ್ ಹಾಕಿವ್ರು. ಬೋರ್ಡ್ ನೋಡಿಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಮ್ಯಾಪು ನೋಡಿಲ್ಲ, ಮೊಬೈಲ್ ಚಾರ್ಜಿಂಗ್ ಬರೆಯಲ್ಲ. ಎಲ್ಲರೂ ಸೈಡಲ್ಲಿ ಹಾಕಿದಾಗ ಇದನ್ನು ಮಾಡ್ಕೋತೀನಿ. ಆಲ್ಮೋಸ್ಟು ಇವಾಗ ಏನಂದ್ರು ಗೈಸ್ ನಾನ್ ಸ್ಟಾಪ್ ಆಲ್ಮೋಸ್ಟು 180 ಕಿಲೋಮೀಟ್ರ್ ಏನೋ ಇದ್ದಾಗ ಸ್ಟಾಪ್ ಮಾಡಿದ್ದೆ. ಅದಾದಮೇಲೆ ಹೊಡಿತಾನೇ ಇದ್ದೀನಿ. ಇನ್ನೂ 120 ಕಿಲೋಮೀಟ್ರ್ ಏನು ಹೊಡೆದಿದ್ದೀನಿ ನಾನ್ ಸ್ಟಾಪೇ. ಮಜಾ ಹೊಡೆದಿದ್ದೀನಿ ಎಲ್ಲ ಫುಲ್ ನಾನ್ ಸ್ಟಾಪೇ. ಹೆಂಗೆ ಬರ್ತೈತೆ ಹಂಗೆ ಹೊಡಿತಾ ಇದ್ದೀನಿ ಗೈಸ್. ಓಹೋ ಜಿಯೋ BP ಏನು ಸಕ್ಕದಾಗಿತ್ತು. ಕಾಫಿ ಶಾಪೆಲ್ಲ ಐತೆ ಜಿಯೋದಲ್ಲಿ, ಪೆಟ್ರೋಲ್ ಬಂಕ್ ಜಿಯೋದಲ್ಲಿ. ನನಗೆ ಗೊತ್ತಿಲ್ಲ, ಇವತ್ತೇ ನೋಡಿದ್ರು. ಮೊನ್ನೆ ನೋಡೋದಾಗ್ಲೂ ಸ್ವಲ್ಪ ಸಂಜೆ ಏನಾಗಿರಲಿಲ್ಲ. ಅವಾಗ್ಲೂ ಬೆಳಗ್ಗೆಲ್ಲ ಬಂದಿದ್ದು. ಒಂದು ಮನೆಗೆ ಹೋಗೋಷ್ಟ್ರಲ್ಲಿ ನನಗೆ 8:30 ಏನೋ ಆಯಿತು. ಇವತ್ತು ನೋಡಿ ಇವತ್ತು ಆರಾಮಾಗಿ ಬಂದಿದ್ದೀನಿ. ಬೆಳಗ್ಗೆ ಬೇಗ ಬಿಟ್ಟಿರೋದಲ್ವಾ 5:30 ಗಂಟೆಗೆ. ಅದಕ್ಕೆ 3:30 ಗಂಟೆ ಆಲ್ಮೋಸ್ಟ್ ಎಷ್ಟು ಅವರ್ ಐತೆ ಗೈಸ್ ಲೆಕ್ಕ ಹಾಕ್ಕೊಳ್ಳಿ ನೋಡೋಣ ಎಷ್ಟು ಅವರಿಗೆ ಬಂದಿರ್ಬೋದು. ಅಂದರೆ ಇನ್ನೂ 1 ಅವರ್ ಹಿಡ್ಕೊಳ್ಳಿ. ಇದರಲ್ಲಿ ಒಂದು 3:30 ಹಿಡ್ಕೊಳ್ಳಿ. ಬೆಳಗ್ಗೆ 5:30 ಗಂಟೆಯಿಂದ ಮಧ್ಯಾಹ್ನ 3:30 ಗಂಟೆವರೆಗೂ ಹೊಡೆದಿರೋ ಗಾಡಿನ. ಎಷ್ಟು ಅವರ್ ಆಯಿತು ನೀವೇ ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ ನೋಡೋಣ. ಗೈಸು ನಮ್ಮೂರಿಗೆ ಬಂದುಬಿಟ್ಟೆ. ಅಪ್ಪ 3:30 ಗಂಟೆ ಕರೆಕ್ಟಾಗಿ ಆಗಿರೋ ಟೈಮಿಂಗ್ಸು. ಆಲ್ಮೋಸ್ಟು 3:30 ಗಂಟೆ ಅಂದರೆ ಎಷ್ಟು ಅವರ್ ಆಯಿತು. ಇನ್ನೂ 5:30 ಗಂಟೆ ಬಿಟ್ಟಿದ್ನಲ್ಲ, 10 ಅವರಲ್ಲೇ ಬಂದುಬಿಟ್ನಲ್ಲ ಗೈಸ್. ಹತ್ತತ್ರ 500 ಎಷ್ಟು 94 ಎಷ್ಟಾಯಿತು ಟೋಟಲ್ 600 ಕಿಲೋಮೀಟ್ರ್ ಹಿಡ್ಕೊಳ್ಳಿ ಗೈಸ್. 600 ಕಿಲೋಮೀಟ್ರ್ 10 ಅವರಲ್ಲಿ ಹೊಡೆದಿದ್ದೀನಿ ನೋಡಿ ಗಾಡಿನ. ಒಬ್ಬನೇ ಹೊಡೆದಿರೋದು ಮಾತ್ರ 10 ಅವರಲ್ಲಿ. ಈ ನಿಜ ಹೇಳ್ಬೇಕಾರೆ ನಮ್ಮ ತಾಯಿನಾಗ ಟೀ ಮಾತ್ರ ಕೊಡ್ತಿದ್ದೀನಿ, 1-2 ಬಿಸ್ಕಿಟ್ ತಿಂದಿದ್ದೀನಿ ಅಷ್ಟೇ. ಮನೆಗೆ ಹೋಗ್ಬಿಟ್ಟೆ ಊಟ ಮಾಡ್ಬೇಕಂತ ಅಂದ್ಕೊಂಡು ಅಲ್ಲಿಂದ ಹಂಗೆ ಹೊಡಿತಾನೆ ಇದ್ದೀನಿ. ಯಾವಾಗ ನೈಟಲ್ಲಿ ಫುಲ್ ಊಟ ಮಾಡಿದ್ನಲ್ಲ, ಮೆಗನಾ ಫುಡ್ ಬಿರಿಯಾನಿದು ಫ್ರೆಂಡ್ ತೊಗೊಂಬಂದಿದ್ದ. ಫುಲ್ಲು ಊಟ ಆಗಿಬಿಟ್ಟಿತ್ತು. ಹಬ್ಬ ಕೈ ನೋಡ್ರಿ ಹೆಂಗಾಗಿಬಿಟ್ಟೈತೆ. ಈ ಕಡೆ ಕೈ ಏನು ಅಷ್ಟೊಂದೇನು ಇದನ್ನಾಗಿಲ್ಲ. ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ಇದೆಲ್ಲ ಕಪ್ಪಗಾಗಿಬಿಡೋದು ಕ್ಲಚ್ ಹಿಡಿದು ಹೆಂಗೋ ಇದನ್ನು ಜಾಸ್ತಿ ಹಿಡಿದಿಲ್ಲವಲ್ಲ. ಈ ರೇಸ್ ಹಿಡಿದು ಇದು ಕೈ ಮಾತ್ರ ಸ್ವಲ್ಪ ಗಲೀಜಾಗಿಬಿಟ್ಟೈತೆ. ಬನ್ನಿ ಗೈಸು, ನೀವು ಎಷ್ಟು ಕಿಲೋಮೀಟ್ರ್ ಲಾಂಗ್ ಹೊಡೆದಿದ್ದೀರಾ, ಎಷ್ಟು ಅವರಲ್ಲಿ ಎಷ್ಟು ಕಿಲೋಮೀಟ್ರ್ ಹೊಡಿತೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಐ ಲವ್ ಯು ಬೆಂಗಳೂರು ಎಲ್ಲರಿಗೂ. ಟಾಟಾ ಬಾಯ್ ಟೇಕ್ ಕೇರ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್.